ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹನ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾಯಿದೆ. ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಆದರೆ ಇಲ್ಲಿ ನಮ್ಮ BBMP ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾಳೆ BBMP ಬಜೆಟ್ ಇದೆ. ಈಗಾಗಲೇ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು. ಈಗ BBMP ಬಜೆಟ್ ಇದೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳ ಬಗ್ಗೆ ಒಂದು ಸರ್ಕಾರಿ ಆದೇಶ ಹೊರಡಿಸ್ಬೇಕು. ಆಮೇಲೆ ಇವರು ಏನು BBMP ಬಜೆಟ್ನ ಮಂಡಿಸಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ನಮ್ಮ ಪರವಾಗಿ ಏನು ಸರ್ಕಾರಿ ಆದೇಶ ಹೊರಡಿಸ್ತಾರೆ ಕಾಯಂ ಬಗ್ಗೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ.